ಮೋಸ ಹೋದೆನೋ ಗುರುವೆ ಮೋಸ ಹೋದೆ, ಮೋಸ ಹೋದೆನೋ ಗುರುವೆ ಮೋಸ ಹೋದೆ. ನಾಶರಹಿತನೆ ನಿನ್ನ ದಾಸನಾಗದೆ ಗುರುವೆ, ನಾಶರಹಿತನೆ ನಿನ್ನ ದಾಸನಾಗದೆ ಗುರುವೆ. ಕೇಶವಾಚ್ಯುತ ನಿನ್ನ ನಾಮನುತಿಸದೆಯೇ ಮೋಸ ಹೋದೆನೋ ಗುರುವೆ ಮೋಸ ಹೋದೆ, ಗುರುವೆ ಮೋಸ ಹೋದೆ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಶೀಗೇಹಳ್ಳಿ ಪರಮಾನಂದ ಮಠದಲ್ಲಿ ಗುರು ಶಿವಾನಂದರು ಮೊದಲೇ ನುಡಿದಂತೆ ಶಿವಾನಂದ ಗುರುಗಳ ನಿರ್ಯಾಣದ 5 ವರ್ಷಗಳ ನಂತರ ಶ್ರೀ ಶ್ರೀಧರ ಸ್ವಾಮಿಗಳವರಿಗೆ ಸನ್ಯಾಸ ದೀಕ್ಷೆಯ ವಿಧಿ ಸಂಭ್ರಮದಿಂದ ನೆರವೇರಿತು ಅಂತ ನೋಡಿದ್ವಿ ಅಲ್ವಾ. ಶ್ರೀಧರ ಸ್ವಾಮಿಗಳ ಜೊತೆ ಶ್ರೀ ಕೇವಲಾನಂದರು ಕೂಡ ಸನ್ಯಾಸ ಸ್ವೀಕಾರ ಮಾಡಿದರು. ಇದು ನಡೆದದ್ದು 19/11/1942 ವಿಜಯದಶಮಿ ಅಂತ ಹಿಂದಿನ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾದ ಶ್ರೀ ಶ್ರೀಧರ ಗುರುಚರಿತ್ರೆಯ ಪ್ರಕಾರ ಹೇಳಲಾಗಿತ್ತು. ಆದರೆ ಪರಿಷ್ಕೃತ ಮುದ್ರಣವುಳ್ಳ ಶ್ರೀಧರ ಗುರುಚರಿತ್ರೆಯಲ್ಲಿ ಈ ಸನ್ಯಾಸ ದೀಕ್ಷೆ ನೆರವೇರಿದ್ದು 19/10/1942 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ವೀಕ್ಷಕ ಸಹೃದಯರೊಬ್ಬರು ಇದರನ್ನು ನನಗೆ ತಿಳಿಸಿದರು. ಈ ವಿಷಯವನ್ನು ತಾವು ವೀಕ್ಷಕರು ಗಮನಿಸಿಕೊಳ್ಳಬೇಕು. ಶ್ರೀಧರ ಸ್ವಾಮಿಗಳು ಚಿಕ್ಕಂದಿನಿಂದಲೇ ಲೌಕಿಕ ಆಕರ್ಷಣೆಗಳಿಂದ ಬಲು ದೂರವಿದ್ದವರು. ಅವರು ಸದಾ ತನ್ನ ಹೆತ್ತವರ ಮತ್ತು ಗುರು ಹಿರಿಯರ ಮಾತುಗಳನ್ನು ತುಂಬ ಗೌರವಿಸ್ತಿದ್ರು. ಅವರ ಸಹೋದರ ತ್ರೈಂಬಕ, ಇವನು ಜ್ಯೋತಿಷ್ಶಾಸ್ತ್ರದಲ್ಲಿ ಆಳವಾದ ಪಾಂಡಿತ್ಯವನ್ನು ಹೊಂದಿದ್ದವನು. ಒಂದು ದಿವಸ ಶ್ರೀಧರರ ತಾಯಿ ಕಮಲಾಬಾಯಿ ಬಾಲ್ಯದಲ್ಲಿಯೇ ಈ ಶ್ರೀಧರರ ಭವಿಷ್ಯವನ್ನು ಈ ತ್ರಯಂಬಕನ ಹತ್ರ ಕೇಳ್ತಾರೆ. ಯಾಕೆಂದರೆ ಇಷ್ಟು ಚಿಕ್ಕವನಿದ್ದಾಗಲೇ ಈ ರೀತಿ ರಾಮಭಕ್ತಿಯನ್ನು ಶ್ರೀಧರರು ಬೆಳೆಸಿಕೊಂಡಿದ್ದನ್ನು ಕಂಡು ಆ ತಾಯಿಗೆ ತನ್ನ ಮಗ ಮುಂದೆ ಏನಾಗಬಹುದು ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇರುತ್ತೆ. ಸಹಜವಾಗಿ ಆ ತಾಯಿ ತ್ರಯಂಬಕನಲ್ಲಿ ಕೇಳ್ತಾರೆ, ಈ ಶ್ರೀಧರ ಮುಂದೆ ಏನಾಗ್ತಾನೆ ಅಂತ. ಆಗ ಆ ಹಿರಿಮಗ ತ್ರಯಂಬಕ ಶ್ರೀಧರರ ಜಾತಕವನ್ನು ನೋಡಿ ಹೇಳ್ತಾನೆ, ಈ ಶ್ರೀಧರ ಮುಂದೆ ಜಗತ್ಪ್ರಸಿದ್ಧ ರಾಜನಾಗ್ತಾನೆ ಅಥವಾ ಜಗದ್ವಿಖ್ಯಾತ ಯತಿ ಸಾರ್ವಭೌಮನಾಗ್ತಾನೆ ಅಂತ. ಅಂದು ಅವರ ಅಣ್ಣ ತ್ರಯಂಬಕ ನುಡಿದಂತಹ ಭವಿಷ್ಯ ಹಾಗೂ ಶಿವಾನಂದ ಗುರುಗಳು ನುಡಿದಂತಹ ಭವಿಷ್ಯ ಈ ವಿಜಯದಶಮಿಯಲ್ಲಿ ಶೀಗೇಹಳ್ಳಿಯಲ್ಲಿ ಸಾರ್ಥಕವಾಗಿ ಸಂಪನ್ನಗೊಂಡಂತಾಗಿತ್ತು. ಈ ಶ್ರೀಧರ ಸ್ವಾಮಿಗಳ ಹತ್ರ ಅನೇಕ ಸಾಧಕರು ಆಗಾಗ ತಮಗೆ ಸನ್ಯಾಸ ಕೊಡಬೇಕು ಅಂತ ಕೇಳ್ಕೋತಿದ್ರು. ಆದರೆ ಶ್ರೀಧರ ಸ್ವಾಮಿಗಳು ಅವರ ಮನೋಭೂಮಿಕೆಯ ಅರ್ಹತೆಯ ಮೇಲೆ ಅವರು ಸನ್ಯಾಸಕ್ಕೆ ಪಕ್ವ ಮನಸ್ಥಿತಿಯವರಾಗಿದ್ದರೆ ಮಾತ್ರ ಅಂಥವರಿಗೆ ಸನ್ಯಾಸ ಕೊಡ್ತಿದ್ರು ಅಥವಾ ಕೊಡಿಸ್ತಿದ್ರು. ಯಾಕೆಂದರೆ ಈ ಸನ್ಯಾಸ ಅನ್ನುವಂಥದ್ದು ತನ್ನನ್ನು ತಾನರಿತು ಮೋಕ್ಷ ಸ್ಥಿತಿ ಸಿದ್ಧಿಸಿದ ಮೇಲೆ ಇತರರನ್ನು ಕೂಡ ಆ ಬಿಡುಗಡೆಯ ಕಡೆಗೆ ಕರೆದೊಯ್ಯುವಂಥ ದಾರಿ ಇದು ಅಲ್ವಾ. ಇದಕ್ಕೆ ತಕ್ಕ ಪಕ್ವ ಮನಸ್ಥಿತಿ ಇಲ್ದಿದ್ರೆ ಈ ಕಡೆ ಸನ್ಯಾಸವೂ ಇಲ್ಲ, ಆ ಕಡೆ ಸಂಸಾರವೂ ಇಲ್ಲ ಅನ್ನೋ ರೀತಿ ತಾನೂ ಹಾಳಾಗಿ ತನ್ನ ಹಿಂಬಾಲಕರನ್ನು ಕೂಡ ತಪ್ಪು ದಾರಿಗೆಳೆವಂಥ ಪಾಪದ ಕರ್ಮಗಳು ಘಟಿಸಬಾರದಲ್ಲ. ಹಾಗಾಗಿ ಈ ಎಚ್ಚರಿಕೆ ತಗೋತಿದ್ರು. ಪ್ರಸ್ತುತವಾಗಿ ಕೇವಲಾನಂದರು ಈ ಸನ್ಯಾಸಕ್ಕೆ ತಕ್ಕ ವೈರಾಗ್ಯ ಹಾಗೂ ಸಾಧಕ ಸ್ಥಿತಿಯನ್ನು ಗಳಿಸಿಕೊಂಡಿದ್ರು. ಹಾಗಾಗಿ ಅವರಿಗೆ ಶೀಗೇಹಳ್ಳಿ ಮಠದಲ್ಲಿಯೇ ಶ್ರೀಧರರ ಜೊತೆ ಸನ್ಯಾಸವಾಯಿತು. ಮುಂದೆ ಹೆಗ್ಗೆರೆ ಕೇಶವ ಭಟ್ರು ಅಂದರೆ ಸಾವಿತ್ರಕ್ಕನ ತಂದೆಯವರು, ಅವರ ಪತ್ನಿ ಲಕ್ಷ್ಮಿಯ ಕೋರಿಕೆಯಂತೆ ಗುರುಗಳು ಆ ಲಕ್ಷ್ಮಿಗೆ ಕೊಟ್ಟ ಮಾತಿನಂತೆ ಕೊನೆಗೆ ಕೊಳಗಿ ಬೀಸಿನ ಸಹಜಾನಂದ ಅವಧೂತರಿಂದ ಶ್ರೀಧರ ಸ್ವಾಮಿಗಳು ಅವರಿಗೆ ಸನ್ಯಾಸ ಕೊಡಿಸಿದ್ರು. ಕೊಳಗಿ ಬೀಸಿನ ಸಹಜಾನಂದ ಅವಧೂತರಿಗೆ ಶ್ರೀ ಪುರುಷೋತ್ತಮ ಭಾರತಿಗಳು ನೆಲೆಮಾವು ಇವರಿಂದ ಸನ್ಯಾಸ ಕೊಡಿಸಿದ್ರು.
ಗೋರೆಯ ಶ್ರೀ ನಿರ್ಮಲಾನಂದರಿಗೆ ಶ್ರೀಧರ ಸ್ವಾಮಿಗಳೇ ಸನ್ಯಾಸ ಕೊಟ್ಟು, ಆಮೇಲೆ ಈ ನಿರ್ಮಲಾನಂದರು ಗೋರೆಯ ಸದಾನಂದ ಸ್ವಾಮಿಗಳಿಗೆ ಸನ್ಯಾಸವನ್ನು ಕೊಟ್ಟರು. ಶ್ರೀ ಶ್ರೀಧರ ಗುರುಚರಿತ್ರೆಯನ್ನು ಬರೆದಂಥ ಶ್ರೀ ಸಚ್ಚಿದಾನಂದ ಸ್ವಾಮಿಗಳಿಗೂ ಶ್ರೀ ಶ್ರೀಧರ ಸ್ವಾಮಿಯವರೇ ಸನ್ಯಾಸ ಕೊಟ್ಟಿದ್ದರು. ಹೀಗೆಲ್ಲ ಅರ್ಹರಿಗೆ ಸನ್ಯಾಸವಾದರೂ ಮತ್ತೆ ಕೆಲವರಿಗೆ ಸನ್ಯಾಸಕ್ಕೆ ಕಾಲ ಕೂಡಿ ಬರಬೇಕು ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಿದ್ರು. ಅಮ್ಮೇನಹಳ್ಳಿ ಆತ್ಮಾರಾಮ ಅನ್ನೋ ಒಬ್ಬ ಸಾಧಕ ಭಕ್ತ ಶ್ರೀ ಶ್ರೀಧರರಲ್ಲಿ 2-3 ಸಲ ಸನ್ಯಾಸಕ್ಕಾಗಿ ಬೇಡ್ಕೊಂಡಿದ್ರು. ಆದರೆ ಶ್ರೀಧರರು ಅದಕ್ಕಿನ್ನೂ ಕಾಲ ಬಂದಿಲ್ವೋ ತಮ್ಮ ಅಂತ ಹೇಳ್ತಿದ್ರು. ಹಾಗೆ ದಾಂಡೇಲಿ ಹತ್ತಿರದ ಸೂಪಾ ಊರಿನಲ್ಲಿ ಶ್ರೀನಿವಾಸ್ ಅನ್ನುವವರಿಗೂ ಕೂಡ ಇದೇ ರೀತಿ ಹೇಳಿ ಕಳಿಸಿದಂಥ ಒಂದು ಘಟನೆಯನ್ನು ಈ ಸಂಚಿಕೆಯಲ್ಲಿ ನೋಡೋಣ. ದಾಂಡೇಲಿ ಹತ್ತಿರ ಸೂಪಾದಲ್ಲಿ ಸತ್ಯನಾರಾಯಣರಾವ್ ಮತ್ತು ಲಕ್ಷ್ಮೀಬಾಯಿ ದಂಪತಿಗಳಿಗೆ 5 ಹೆಣ್ಣುಮಕ್ಕಳು ಹುಟ್ಟಿದ ತರುವಾಯ ಒಬ್ಬ ಮಗ ಜನಿಸ್ತಾನೆ. ಆತನ ಹೆಸರು ಶ್ರೀನಿವಾಸ. 5 ವರ್ಷ ಈ ಶ್ರೀನಿವಾಸನಿಗೆ ಆದ ಕೂಡಲೇ ದಾಂಡೇಲಿ ಹತ್ತಿರದ ಮಕ್ಕಳಿಲ್ಲದ ಒಬ್ಬ ಶ್ರೀಮಂತರಿಗೆ ಈ ಸತ್ಯನಾರಾಯಣರಾವ್ ಈ ತನ್ನ ಮಗ ಶ್ರೀನಿವಾಸನನ್ನು ದತ್ತು ಕೊಡ್ತಾರೆ. ಈ ಜೀವನದ ಅದೃಷ್ಟ ಯಾರನ್ನ ಎಲ್ಲಿಗೆ ಕರೆದೊಯ್ತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಶ್ರೀನಿವಾಸ ಅವರ ಮನೆಗೆ ಹೋಗಿ 3-4 ವರ್ಷಗಳಲ್ಲಿ ಯಾರು ಅವನನ್ನು ದತ್ತು ತಗೊಂಡಿದ್ರೋ ಆ ದಂಪತಿಗಳಿಗೆ ಒಂದು ಗಂಡು ಮತ್ತೊಂದು ಹೆಣ್ಣು ಮಗು ಜನಿಸುತ್ತೆ. ಅಂದಿನಿಂದ ಈ ಶ್ರೀನಿವಾಸನ ಬದುಕಿನ ಗತಿಯೇ ಬದಲಾಗಿ ಹೋಯಿತು. ಮಕ್ಕಳಿಲ್ದಿದ್ದಾಗ ಚೆನ್ನಾಗಿ ಈ ಶ್ರೀನಿವಾಸನನ್ನು ನೋಡಿಕೊಂಡ ಆ ತಂದೆ ತಾಯಿ ಅವರದ್ದೇ ಸ್ವಂತ ಮಕ್ಕಳು ಜನಿಸಿದ ಮೇಲೆ ಇವನಿಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದರು. ಈಗ ಈ ಮಗ ಅವರಿಗೆ ಬೇಕಾಗಿರಲಿಲ್ಲ. ಎಂಥ ಸ್ವಾರ್ಥಿಗಳು ಈ ಮನುಷ್ಯರು ಅಲ್ವಾ. ಕೊನೆಗೆ ಈ ಶ್ರೀನಿವಾಸನಿಗೆ 16 ವರ್ಷ ಆಗೋ ತನಕ ಅವನು ಹೇಗೋ ಅವರ ಉಪಟಳವನ್ನು ಸಹಿಸ್ಕೊಂಡಿದ್ದ. ಆಮೇಲೆ ತಾಳಲಾಗದೆ ಆ ಮನೆಯನ್ನೇ ಬಿಟ್ಟು ಹೊರಟುಬಿಟ್ಟ. ಊರೂರು ಅಲೆದ. ಹಾಗೆ ಅಲೆದಾಡ್ತಾ ಪುಣ್ಯವಶಾತ್ ಸಜ್ಜನಗಡವನ್ನು ಸೇರಿಕೊಂಡ. ಆ ಹೊತ್ತಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿಯೇ ಇದ್ದರು. ತನ್ನ ವಿಷಯವನ್ನೆಲ್ಲ ಗುರುಗಳಿಗೆ ನಿವೇದಿಸಿದ ಈ ಅನಾಥ ಹುಡುಗ ಈಗ ಶ್ರೀಧರ ಸ್ವಾಮಿಗಳ ಪರಿವಾರವನ್ನು ಸೇರಿಕೊಂಡು ಅವರ ಸೇವೆಗೆ ಕಟಿಬದ್ಧನಾದ. ಉತ್ತಮ ರೀತಿಯಲ್ಲಿ ಗುರು ಸೇವೆ ಮಾಡ್ತಾ ಗುರುವಿನ ಅಂತರಂಗದ ಭಕ್ತನಾಗ್ಬಿಟ್ಟ. ಹೀಗೆ ಆ ಶ್ರೀನಿವಾಸ ಗುರು ಸೇವೆಯಲ್ಲಿ ತೊಡಗಿದ್ದಾಗ ಒಂದ್ಸಲ ಅವನು ಶ್ರೀಧರ ಸ್ವಾಮಿಗಳಲ್ಲಿ ನನಗೆ ಸನ್ಯಾಸ ಕೊಡಿ ಗುರುಗಳೇ ಅಂತ ಬೇಡಿಕೊಳ್ತಾನೆ. ಆದರೆ ಶ್ರೀಧರ ಸ್ವಾಮಿಗಳು ಇದಕ್ಕೆ ಒಪ್ಪದೇನೆ ಅವನಿಗೆ ಹೇಳ್ತಾರೆ, ಮಗ, ನಿನ್ನ ತಂದೆಯವರು ಇನ್ನೂ ಜೀವಂತವಿದ್ದಾರೆ. ನೀನೊಬ್ಬನೇ ಮಗ ಅವರಿಗೆ ಅಲ್ವಾ, ಅವರನ್ನು ಬಿಟ್ಟಿರಬೇಡ. ಮನೆಗೆ ಹೋಗಿ ತಂದೆಯ ಸೇವೆ ಮಾಡು. ನೆನಪಿಡು, ತಾಯಿ ತಂದೆಯರ ಸೇವೆ ಅಂದರೆ ಅದು ನಿಜವಾಗಿ ಭಗವಂತನ ಸೇವೆಯೇ. ಅದೇ ನಿನ್ನ ಕರ್ತವ್ಯ. ಮತ್ತೇನೂ ಯೋಚನೆ ಮಾಡದೆ ಈ ಕ್ಷಣ ನಿನ್ನ ಮನೆಗೆ ನಡೆ ಅಂತ ಆಶೀರ್ವಾದ ಮಾಡಿ ಅವನ ಮನೆಗೆ ಕಳಿಸಿಬಿಟ್ರು. ಆ ತಂದೆ ಬದುಕಿರುವ ತನಕ ಈ ಶ್ರೀನಿವಾಸ ಅವರ ಸೇವೆಯನ್ನು ಶ್ರದ್ಧೆಯಿಂದ ಮಾಡ್ತಾನೆ. ಆ ತಂದೆ ನಿಧನರಾದ ಮೇಲೆ ಮತ್ತೆ ಈ ಶ್ರೀಧರ ಸ್ವಾಮಿಗಳ ಸೇವೆಗೆ ಶ್ರೀನಿವಾಸ ಮರಳುತ್ತಾನೆ. ಶ್ರೀಧರ ಸ್ವಾಮಿಗಳು ಶ್ರೀನಿವಾಸನಿಗೆ ತನ್ನ ಸೇವಾಭಾಗ್ಯವನ್ನು ಒದಗಿಸಿದರೆ ವಿನಃ ಸನ್ಯಾಸವನ್ನು ಕೊಡಲಿಲ್ಲ. ತನ್ನ ಜೀವನದ ಕೊನೆಯವರೆಗೆ ಗುರು ಸೇವೆ, ಗುರುಸ್ಮರಣ ನಿರತನಾದಂಥ ಈ ಶ್ರೀನಿವಾಸ ಕೊನೆಗೆ ತನ್ನ ಶ್ರೀ ಗುರುಗಳಲ್ಲೇ ಒಂದಾಗಿ ಹೋದಂಥ ಅಪರೂಪದ ಗುರುಭಕ್ತ. ಒಬ್ಬ ವ್ಯಕ್ತಿಯ ತಂದೆ ತಾಯಿಗಳು, ಪತ್ನಿ ಇವರೆಲ್ಲ ನೊಂದು ಅವನು ಸನ್ಯಾಸಿಯಾದರೆ ಪ್ರಯೋಜನ ಇಲ್ಲ, ಬದಲಿಗೆ ದೋಷವೇ ತಟ್ಟುತ್ತೆ ಅಂತ ಬಲ್ಲವರು ಹೇಳ್ತಾರೆ. ಹಾಗಾಗಿಯೇ ಈ ಶ್ರೀನಿವಾಸನನ್ನು ಗುರುಗಳು ಅವನ ಕರ್ತವ್ಯಕ್ಕೆ ಹಚ್ಚಿದರು. ಜೊತೆಗೆ ತನ್ನ ಸೇವಾಭಾಗ್ಯವನ್ನು ಕೂಡ ಅವನಿಗೆ ಕೊಟ್ಟು ಅವನನ್ನು ಉದ್ಧಾರ ಮಾಡಿದರು. ಯಾರ್ಯಾರು ಎಲ್ಲಿ ಹೇಗೆ ಕರ್ತವ್ಯವನ್ನೇ ಸೇವಾಭಾವದಿಂದ ಮಾಡಬೇಕು ಅಂತ ಶ್ರೀಧರ ಗುರುಗಳು
ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಸಾರಿದಂಥ ಕರ್ಮಯೋಗವನ್ನೇ ಸೇವಾಯೋಗವನ್ನಾಗಿ ತಿಳಿಸಿ ಹೇಳ್ತಿದ್ರು. ಯಾರ್ಯಾರ ಜೀವನ ದಾರಿ ತಪ್ಪದಂತೆ ಹೇಗೆ ಸಾಗಬೇಕು ಅಂತ ತ್ರಿಕಾಲಜ್ಞರಾಗಿದ್ದ, ಅಂದರೆ ಆಯಾ ವ್ಯಕ್ತಿಯ ಪೂರ್ವಾಪರ ಸಂಗತಿಗಳನ್ನೆಲ್ಲ ಬಲ್ಲಂತ ಈ ಗುರುಗಳು ಎಲ್ಲವನ್ನು ಅವರಿಗೆ ಮಾರ್ಗದರ್ಶನ ಮಾಡ್ತಿದ್ರು. ಸಾವಿತ್ರಕ್ಕನಂತಹ ಸಾಧಕಿಯ ಸಾಧನೆಗಾಗಿ ಅವಳ ಪತಿಯಾದ ಸುಬ್ರಾಯ ಭಾಗವತರನ್ನ ಗ್ರಾಹಸ್ಥ್ಯದಿಂದ ನಿವೃತ್ತಿಗೊಳಿಸಿದರು. ಕೆಲವರನ್ನ ಗೃಹಸ್ಥರಾಗೇ ಮುಂದುವರಿದು ಸಾಧನೆ ಮಾಡುವಂತೆ ಮಾರ್ಗದರ್ಶನ ಮಾಡಿದರು. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ, ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿರುವಾಗ ಗೋಕರ್ಣದಿಂದ ಶಂಕರ ಭಟ್ ಅನ್ನುವರು ಸಾಧನೆಗಾಗಿ ಸಜ್ಜನಗಡಕ್ಕೆ ಬಂದಿರ್ತಾರೆ. ಈ ವಿಷಯವನ್ನ ಶಂಕರ ಭಟ್ರು ಗುರುಗಳಲ್ಲಿ ನಿವೇದನೆ ಮಾಡಿಕೊಂಡು ಸಾಧನೆಗಾಗಿ ಅಲ್ಲೇ ಉಳಿದಿರ್ತಾರೆ. ಇದಾದ 8-10 ದಿವಸದಲ್ಲಿ ಆ ಶಂಕರ ಭಟ್ರನ್ನ ಹುಡುಕಿಕೊಂಡು ಗೋಕರ್ಣದಿಂದ ಮಹಾಬಲೇಶ್ವರ ಭಟ್ ಅನ್ನುವರು ಸಜ್ಜನಗಡಕ್ಕೆ ಬರ್ತಾರೆ. ಅವರು ಶ್ರೀಧರ ಗುರುಗಳನ್ನ ಭೇಟಿಯಾಗಿ ಈ ಶಂಕರ ಭಟ್ರ ವಿಷಯವನ್ನ ಹೇಳ್ತಾ, ಅವರಿಗೆ ಮದುವೆಯಾಗಿದೆ ಗುರುಗಳೇ, ಅವರು ಹೇಳ್ದೆ ಕೇಳದೆ ಬಂದಿದ್ದಾರೆ, ಇಲ್ಲಿ ಸಾಧನೆ ಮಾಡ್ತೀನಿ ಅಂತಾರೆ. ಅಲ್ಲಿ ಅವರ ಪತ್ನಿ ದಿನ ಕಣ್ಣೀರು ಹಾಕ್ತಾರೆ ಅಂತ ಹೇಳಿದರು. ಆಗ ಶ್ರೀಧರ ಗುರುಗಳು ಶಂಕರ ಭಟ್ರನ್ನ ಕರೆಸಿ ವಿಚಾರಿಸ್ತಾರೆ. ಇಷ್ಟೇ ಅಲ್ಲ, ಆಮೇಲೆ ಗೋಕರ್ಣದಿಂದ ಈ ಶಂಕರ ಭಟ್ರ ಪತ್ನಿಯನ್ನು ಕೂಡ ಕರೆಸಿ ವಿಚಾರಿಸ್ತಾರೆ. ಎಲ್ಲ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ಆಮೇಲೆ ಶಂಕರ ಭಟ್ರಿಗೆ ಶ್ರೀಧರ ಗುರುಗಳು ಬುದ್ಧಿ ಹೇಳ್ತಾರೆ. ಆ ಪತಿ ಪತ್ನಿ ಇಬ್ಬರನ್ನೂ ಕೂರಿಸಿಕೊಂಡು, ಪತಿ ಪತ್ನಿ ಇಬ್ಬರು ಒಂದೇ ದೇಹದಂತಿರುವವರು, ಒಂದು ದೇಹದ ಬಲಭಾಗ, ಇನ್ನೊಂದು ದೇಹದ ಎಡಭಾಗ, ಒಂದನ್ನ ಬಿಟ್ಟು ಇನ್ನೊಂದು ಅಪೂರ್ಣ. ಹಾಗಾಗಿ ಇಬ್ಬರು ಒಂದಾಗಿ ಬಾಳಿ ಸಾಧನೆ ಮಾಡೋ ಮನಸ್ಸಿದ್ರೆ ಒಬ್ರಿಗೊಬ್ರು ಪೂರಕವಾಗಿ ಬದುಕ್ತಾ ಗೃಹಸ್ಥರಾಗಿಯೇ ಸಾಧನೆಯನ್ನ ಮುಂದುವರಿಸಬಹುದಲ್ಲ. ನಮ್ಮ ಪ್ರಾಚೀನ ಋಷಿ ಪರಂಪರೆಗಳೆಲ್ಲ ಹೀಗೆ ಇದ್ವು ತಾನೆ ಅಂತ ಹೇಳಿ ಅವರನ್ನ ಆಶೀರ್ವದಿಸಿ ಊರಿಗೆ ಕಳಿಸ್ತಾರೆ. ಯಾರಿಗೂ ನೋವಾಗದಂತೆ, ಯಾರೂ ಕರ್ತವ್ಯ ಭ್ರಷ್ಟರಾಗದಂತೆ ಬುದ್ಧಿ ಹೇಳಿ ಸರಿದಾರಿಯಲ್ಲಿ ನಡೆಸ್ತಾ ಇದ್ದಂಥ ಈ ಮಹಾಪುರುಷರು ನಮ್ಮ ಮಧ್ಯದಲ್ಲೇ ಬಾಳಿ ಬೆಳಗಿ ಬೆಳಕನ್ನಿತ್ತಿದ್ದು ನಮ್ಮೆಲ್ಲರ ಅಹೋಭಾಗ್ಯವಲ್ಲದೆ ಇನ್ನೇನು. ಈ ಸಂಚಿಕೆಯ ಶ್ರೀ ಶ್ರೀನಿವಾಸ್ ಅವರ ಘಟನೆಯನ್ನು ಶ್ರೀ ಶ್ರೀಧರ ಶರ್ಮಾ ಅವರು ತಮ್ಮ ಶ್ರೀಧರ ಸ್ಮರಣೆ ಅನ್ನೋ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಇಂತಹ ಅನೇಕ ಘಟನೆಗಳನ್ನು ಅವರು ಈ ಶ್ರೀಧರ ಸ್ಮರಣೆ ಅನ್ನೋ 3 ಆವೃತ್ತಿಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಆಸಕ್ತರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಶ್ರೀಧರ್ ಶರ್ಮಾ ಅವರ ಫೋನ್ ನಂಬರ್ಗೆ ಕರೆ ಮಾಡಿ ಈ ಪುಸ್ತಕಗಳನ್ನು ತರಿಸಿಕೊಳ್ಳಬಹುದು. ಮತ್ತೆ ಮುಂದಿನ ಗುರು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸತ್ವರಜತಮವೆಂಬ ದೈತ್ಯ ಪಾಶಕ್ಕೆ ಸಿಲುಕಿ ತತ್ವಧರ್ಮಾದಿಗಳನ ಮರೆತೆ ಗುರುವೇ, ಎಲುಬು ಚರ್ಮಗಳಿಂದ ಥಳಥಳಿಪತನು ಮನೆಯು ಬಲ ಕುಸಿದು ಬೀಳುತ್ತೀರೆ ಅರಿತೆನಾ ಗುರುವೇ, ಬಲ ಕುಸಿದು ಬೀಳುತ್ತೀರೆ ಅರಿತೆನಾ ಗುರುವೇ. ಮೋಸ ಹೋದೆನೋ ಗುರುವೇ, ಮೋಸ ಹೋದೆ, ನಾಶರಹಿತನೆ ನಿನ್ನ ದಾಸನಾಗದೆ ಗುರುವೇ, ಮೋಸ ಹೋದೆನೋ ಗುರುವೇ, ಮೋಸ ಹೋದೆ, ಗುರು ಮೋಸ ಹೋದೆ.